ಓಂ ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಮೊದಲನೇದಾಗಿ ವಿವಿಡ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಜುಲೈ ತಿಂಗಳ ರಾಶಿ ಭವಿಷ್ಯ, ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ್ಯಾವ ರಾಶಿಯವರಿಗೆ ಅಶುಭ, ನಾವೇನು ಎಚ್ಚರಿಕೆಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಯಲ್ಲಿ ಸಂಚಾರ ಆಯಿತು. ಯಥಾಸ್ಥಿತಿ ಜುಲೈ ತಿಂಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜ ವೃಷಭ ರಾಶಿಯಲ್ಲಿ ಯಥಾಸ್ಥಿತಿ ತಿಂಗಳ ಪೂರ್ತಿನೂ ಸಂಚಾರ ಇರ್ತದೆ. ಹಾಗೆ ರವಿ ಆದಿಯಲ್ಲಿ ಅಂದರೆ ಮೊದಲ 15 ದಿನ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಮಧ್ಯಭಾಗದ ನಂತರ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಬುಧ ಗ್ರಹ ಮೊದಲ ಒಂದು ಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಇದ್ದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಳ್ತದೆ. ಹಾಗೆ ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಇರ್ತದೆ. ಕೇತು ಮತ್ತೆ ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರ್ತದೆ. ಯಾವ್ಯಾವ ರಾಶಿಯವರ ಒಂದು ಪ್ರಭಾವ ನವಗ್ರಹಗಳಿಂದ ಆಗತ್ತೆ ಅದನ್ನು ತಿಳ್ಕೊಳ್ಳೋಣ. ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅತಿಯಾದಂತ ಒಂದು ಸ್ಟ್ರೆಸ್ ಆಗಿರಬಹುದು, ಒಂದು ತಲೆಭಾರ ಆಗಿರ್ಬೋದು, ಮೈಗ್ರೇನ್ ಇರುವಂತವ್ರಿಗೆ ಸ್ವಲ್ಪ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಕಾಡುವ ಪರಿಸ್ಥಿತಿ ಇರ್ತದೆ. ಆದ್ರೆ ಭಯ ಬೇಡ. ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವಂತ ಒಂದು ವಿಚಾರಗಳಲ್ಲಿ ಹೆಜ್ಜೆ ಇಡಿ. ಸ್ವಲ್ಪ ಚಿಂತೆ ಆಗುವಂತ ಯಾವುದೇ ವಿಚಾರಗಳನ್ನ ನೀವು ಮುಂದಕ್ಕೆ ಹಾಕೋದು ಒಳ್ಳೆಯದು. ಹಾಗೆ ಯಾವುದೇ ವಾದ ವಿವಾದಕ್ಕೆ ಮತ್ತೆ ಅತಿಯಾದಂತ ಒಂದು ತಲೆಬಿಸಿ ಆಗುವಂತ ವಿಚಾರಗಳನ್ನ ನೀವು ದೂರ ಮಾಡ್ಕೊಳ್ಳಿ. ಹಣಕಾಸಿನ ವ್ಯವಹಾರಗಳು ಈ ತಿಂಗಳಲ್ಲಿ ನಿಮ್ಗೆ ಹೊಸ ಆಲೋಚನೆಗಳು ಬರುವಂತ ಸಾಧ್ಯತೆ ಇರೋದ್ರಿಂದ ಹೊಸ ಆಲೋಚನೆಗಳು ನಿಮ್ಗೆ ಕೈಗೂಡ್ತವೆ. ಹಾಗೆ ಹೊಸ ಪ್ರಯತ್ನಗಳು ನಿಮ್ಗೆ ಅನುಕೂಲ ಆಗೋದ್ರಿಂದ ನೀವು ಹೊಸ ಹೆಜ್ಜೆಗಳನ್ನು ಇಡಬಹುದು. ಹಾಗೆ ಸ್ವಲ್ಪ ಎಚ್ಚರದಿಂದ ಈ ಒಂದು ತಿಂಗಳ ನೀವು ಮುಂದುವರಿಯೋದ್ರಿಂದ ಯಾವುದೇ ವಿಚಾರಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೊಳ್ತೀರಾ. ಹಾಗೆ ಸ್ನೇಹಿತರಿಂದ ಸ್ವಲ್ಪ ಅನುಕೂಲವಾದಂತಹ ವಾತಾವರಣ ಇರೋದ್ರಿಂದ ಯಾವುದೇ ವ್ಯವಹಾರಕ್ಕೆ ಸ್ನೇಹಿತರು ಬಂದರೂ ಕೂಡ ಅದನ್ನು ಮುಂದುವರಿಸಬಹುದು. ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ಜಮೀನು ವ್ಯವಹಾರಗಳಲ್ಲಿ ನಿಮ್ಗೆ ಕ್ಲಿಯರ್ ಆಗುವಂತ ಪರಿಸ್ಥಿತಿ ಇರ್ತದೆ. ಹಾಗಾಗಿ ನೀವು ವಿಭಾಗ ವಿಚಾರ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರ ಒಂದು ಕೋರ್ಟ್ ಸಮಸ್ಯೆಗಳಾಗಿರ್ಬೋದು ಅಥವಾ ವಿಭಾಗದ ವಿಚಾರದಲ್ಲಾಗಿರ್ಬೋದು ನೀವು ಮುಂದುವರಿಯೋದ್ರಿಂದ ಅನುಕೂಲ ಇರ್ತದೆ. ಮನೆಯಲ್ಲಿ ಸ್ವಲ್ಪ ಶಾಂತಿಯಿಂದ ನೆಮ್ಮದಿಯಿಂದ ಇರುವಂತ ತಿಂಗಳಾದ್ರೂ ಕೂಡ ಸ್ವಲ್ಪ ವಾದಗಳನ್ನ ಹೆಚ್ಚಾಗಿ ಮಾಡ್ಕೋಬೇಡಿ. ಹಾಗೆ ಒಂದ್ ಸ್ವಲ್ಪ ದೇವತಾ ಅನುಗ್ರಹವನ್ನ ಈ ತಿಂಗಳಲ್ಲಿ ಪಡ್ಕೊಳ್ಳೋದ್ರಿಂದ ವೃಷಭ ರಾಶಿಯವರು ಹೆಚ್ಚಿನ ಫಲವನ್ನ ನೀವು ನೋಡ್ಬೋದು. ಹಾಗೆ 2ನೇ ಮನೆಯಲ್ಲಿ ರವಿಯ ಸಂಚಾರ ಇರೋದ್ರಿಂದ ಹೆಚ್ಚಾಗಿ ಸರ್ಕಾರದಲ್ಲಿ ಏನಾದ್ರೂ ಕೆಲಸಗಳಾಗಬೇಕು ಅನ್ಕೊಂಡಾಗ ಮೊದಲ 15 ದಿನದಲ್ಲಿ ಪ್ರಯತ್ನ ಪಡೋದ್ರಿಂದ ಅನುಕೂಲ ಆಗುತ್ತೆ. ನಂತರದ 15 ದಿನದಲ್ಲಿ ಸ್ವಲ್ಪ ಸಾಧಾರಣ ಫಲ ಇರೋದ್ರಿಂದ ಹೆಚ್ಚಾಗಿ ಸಾಧಾರಣವಾದಂತ ಒಂದು ವ್ಯವಹಾರಗಳನ್ನೇ ಇರ್ತದೆ ನಿಮ್ಗೆ. ಹಾಗೆ ಗುರು ನಿಮ್ಗೆ ರಾಶಿಯಲ್ಲಿ 3ನೇ ಮೇಲೆ ಸಂಚಾರ ಇರೋದ್ರಿಂದ ವಿಶೇಷವಾದಂತ ಗುರುಗಳ ಅನುಗ್ರಹವನ್ನ ಪಡ್ಕೊಳ್ಳಿ. ನಿಮ್ಗೆ ಹೆಚ್ಚಿನ ಒಂದು ಫಲವನ್ನ ನೀವು ನೋಡ್ಬೋದು. ಹಾಗೆ ವೃಷಭ ರಾಶಿಯಲ್ಲಿ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಯಾವುದೇ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಒಂದ್ ಸ್ವಲ್ಪ ಸಮಾಧಾನ ಕುತ್ಕೊಂಡು ಮೆಡಿಟೇಷನ್ ಮಾಡಿ ನೀವು ಓದಕ್ಕೆ ಕುತ್ಕೊಳ್ಳಿ. ಸ್ವಲ್ಪ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ. ಹಾಗೆ ಯಾವುದೇ ಒತ್ತಡವನ್ನ ನೀವು ಟೀಚರ್ಸ್ ಇಂದ ಆಗಿರ್ಬೋದು ಅಥವಾ ಲೆಕ್ಚರರ್ಸ್ ಇಂದ ಆಗಿರ್ಬೋದು ಒಂದು ಪರಿಸ್ಥಿತಿ ಬಂದಾಗ ಅದನ್ನು ಸಮರ್ಥವಾಗಿ ಸಮಾಧಾನವಾಗಿ ನಿಭಾಯಿಸಿಕೊಂಡ್ರೆ ಅನುಕೂಲ ಆಗಿರುತ್ತದೆ. ಮಹಿಳೆಯರು ಹೆಚ್ಚಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಒಂದು ವಿಚಾರ ನಿಮ್ಮ ಆರೋಗ್ಯದ ಕಡೆ. ಅಂದ್ರೆ ಹೆಚ್ಚಾಗಿ ನಿಮ್ಗೆ ದೇಹಕ್ಕೆ ಆಯಾಸ ಆಗೋದ್ರಿಂದ ಒಂಥರ ಸ್ವಲ್ಪ ಸಮಾಧಾನವಾಗಿ ನೀವು ವ್ಯವಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಒಂದ್ ಸ್ವಲ್ಪ ಸೂರ್ಯ ನಮಸ್ಕಾರವನ್ನ ಒಂದು ನಿಷ್ಠೆಯಿಂದ ಮಾಡಿ ಅನುಕೂಲ ಆಗುತ್ತೆ. ಹಾಗೆ ದೇವಿ ದರ್ಶನ ಮಾಡೋದ್ರಿಂದ ಹಳದಿ ಪುಷ್ಪವನ್ನ ದೇವಿಗೆ ಸಮರ್ಪಣೆ ಮಾಡೋದ್ರಿಂದ ಹೆಚ್ಚಾಗಿ ಶುಭಫಲ ನೀವು ನೋಡ್ತೀರಾ. ಹಾಗೆ ಪಕ್ಷಿಗಳಿಗೆ ಸ್ವಲ್ಪ ಆಹಾರ ಧಾನ್ಯಗಳನ್ನ ಕೊಡೋದ್ರಿಂದ ವೃಷಭ ರಾಶಿಯವರು ಹೆಚ್ಚಿನ ಫಲವನ್ನ ನೀವು ನೋಡ್ಬೋದು. ಹಾಗೆ ವಿಶೇಷವಾಗಿ ವ್ಯವಸಾಯ ಮಾಡುವಂತವ್ರಿಗಾಗಿರ್ಬೋದು ಅದು ಭೂಮಿ ವ್ಯವಹಾರಗಳನ್ನ ಮಾಡುವಂತವ್ರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾದಂತ ವಾತಾವರಣ ಇರೋದ್ರಿಂದ ಹೊಸ ಆಲೋಚನೆಗಳನ್ನು ಕೊಡೋದ್ರಿಂದ ನೀವು ಹೊಸ ಪ್ರಯತ್ನಗಳನ್ನ ಪಡಿ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಅನುಗ್ರಹ ಮತ್ತೆ ಒಂದು ಯಶಸ್ಸನ್ನ ನೀವು ನೋಡ್ಬೋದಾಗಿರ್ತದೆ.